ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಮಸ್ತೆ ನಿಮಗೆಲ್ಲ. ಇವತ್ತು ನಮಗೆ ಮೀನು ತಂದಿದ್ದಾರೆ ನೋಡಿ. ಇದು ಏನು ಮೀನು ಅಂತ ಗೊತ್ತಿಲ್ಲ. ಇದಕ್ಕೆ ನಾನು ಬಂಗುಡೆ ಮೀನಿಂದು ಸಾಂಬಾರು ಮಸಾಲ ಮಾಡ್ತೀನಿ ನೋಡಿ. ಇದು ಅನ್ನ ರೆಡಿಯಾಗಿದೆ ನಂದು ಮಧ್ಯಾಹ್ನಕ್ಕೆ. ಇನ್ನು ಪದಾರ್ಥ ಆದರೆ ಆಯಿತು. ಈಗ ನಾನು ಮಸಾಲ ನೋಡಿ, ಒಂದು ತೆಂಗಿನ ತುರಿ, ಒಂದು ಕಾಯ ತುರಿ, ಮೆಣಸು, ಉದ್ದ ಮೆಣಸು 12, ಗಿಡ್ಡ ಮೆಣಸು ಒಂದು 7-8, ಬೆಳ್ಳುಳ್ಳಿ, ಜೀರಿಗೆ, ಅರಸಿನ, ಹುಳಿ, ಮತ್ತು 2 ಸ್ಪೂನ್ ಕೊತ್ತಂಬರಿ, ಮತ್ತು ಒಂದು ಈರುಳ್ಳಿ. ಇಷ್ಟನ್ನು ರುಬ್ಬಬೇಕು ಮಿಕ್ಸಿಯಲ್ಲಿ. ರುಬ್ಬಿ ಆಗಿದೆ ನೋಡಿ. ರುಬ್ಬಿ ಉಪ್ಪೆಲ್ಲ ಹಾಕಿ ಹದ ಮಾಡಿ ಸ್ಟವ್ವಿನ ಮೇಲೆ ಇಟ್ಟಿದ್ದೇನೆ ನೋಡಿ. ಇದಕ್ಕೆ ಇನ್ನು ಒಂದು ಟೊಮೆಟೊ, ಮತ್ತು ಒಂದು ಈರುಳ್ಳಿ, ಮತ್ತು ಸ್ವಲ್ಪ ಶುಂಠಿ, ಮತ್ತು 3 ಮೆಣಸು ಇಷ್ಟನ್ನು ಹಾಕಿ ಮಿಶ್ರ ಮಾಡಬೇಕು. ಇದನ್ನು ಬೆರೆಸಬೇಕು ಚೆನ್ನಾಗಿ. ಇದು ನೋಡಿ, ಬೆರೆಸಲಿಕ್ಕೆ ನಾನು ಮರದ್ದು ತೆಗೆದುಕೊಳ್ಳೋದು. ಯಾಕೆಂದರೆ ಅದು ಮೀನು ಪುಡಿ ಆಗೋದಿಲ್ಲ. ಬೇರೆ ಸ್ಟೀಲಿಂದಲ್ಲದೆ ಮೀನು ಪುಡಿ ಆಗ್ತದೆ. ಇನ್ನು ಮಣ್ಣಿನ ಪದಾರ್ಥಕ್ಕೆ ಅದು ಒಳ್ಳೆಯದು, ಪೆಟ್ಟಾಗೋದಿಲ್ಲ ಮಣ್ಣಿನ ಪದಾರ್ಥಕ್ಕೆ. ನೋಡಿ, ಮೀನು ಮಾಡಿ ತಂದಿದ್ದಾರೆ ನನ್ನ ಹಸ್ಬೆಂಡ್, ಚೆನ್ನಾಗಿ ಮಾಡಿದ್ದಾರೆ. ಇನ್ನೆರಡು ಮೀನು ದೊಡ್ಡದುಂಟು, ಅದನ್ನು ಕಟ್ ಮಾಡಿ ಇದಕ್ಕೆ ಚೆನ್ನಾಗಿ ಕುದೀತಾ ಇದೆ, ಇದಕ್ಕೆ ಹಾಕ್ತೀನಿ. ಪೂರ್ತಿ ನೋಡಿ ವೀಕ್ಷಕರೇ ವಿಡಿಯೋ. ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವೊಂದು ಕಷ್ಟಪಟ್ಟು ಮಾಡೋದು. ನಿಮ್ಮ ಲೈಕ್ ಮತ್ತು ಕಮೆಂಟ್ ಇದ್ದರೆ ನಮಗೆ ಖುಷಿ ಆಗ್ತದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಕ್ತಾ ಇದ್ದೀನಿ ಮೀನು. ತುಂಬ ಒಳ್ಳೆಯದುಂಟು ಇದು ಮೀನು, ತುಂಬ ಒಳ್ಳೆಯದಾದಿದ್ದು ಪದಾರ್ಥ. ನಾವು ಮೀನು ಅಷ್ಟೇ ತೆಂಗಿನಕಾಯಿ ತಗೊಳ್ಬೇಕು. ಒಂದು ತೆಂಗಿನಕಾಯಿಗೆ ಜಾಸ್ತಿ ತೆಂಗಿನಕಾಯಿ ತಗೊಂಡ್ರೆ ಅದು ಪದಾರ್ಥ ರುಚಿ ಆಗೋದಿಲ್ಲ. ಹಾಗೆ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇನ್ನು ಬೇಯಬೇಕದು. ನನಗೆ ಇವತ್ತು ಮಾಡಿದ ಪದಾರ್ಥ ನಾಳೆ ಮಧ್ಯಾಹ್ನಕ್ಕೆ ಇರ್ತದೆ ನೋಡಿ. ಇದು ನಾಯಿಗಳಿಗೆ ನೋಡಿ, ಅದರ ತಲೆ ಸಪ್ರೇಟ್ ಮಾಡೋದು. ನಾಯಿ ನಮ್ಮದೊಂದು ಮುದ್ದಿನ ನಾಯಿ ಉಂಟು, ಅದಕ್ಕೆ ನೋಡಿ ಚೆನ್ನಾಗಿ ಕುದೀತಾ ಇದೆ 2 ಪದಾರ್ಥ ಕೂಡ ನೋಡಿ. ಆಯಿತು. ಇದಕ್ಕಿನ್ನು ಜೀರಿಗೆ ಪುಡಿ ಹಾಕ್ತೀನಿ, ಸ್ವಲ್ಪ ಮೆಂತ್ಯ ಪುಡಿ ಹಾಕಿದರೆ ತುಂಬ ಪರಿಮಳ ಬರ್ತದೆ ಪದಾರ್ಥ. ಊಟ ಮಾಡುವ ಅಂತ ಆಗ್ತದೆ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಆಯಿತು ನೋಡಿ, ಪದಾರ್ಥ ಹೊತ್ತಾಯಿತು. 12-3/4 ಗಂಟೆ ಕಳೆಯಿತು. ನಾವು 1 ಗಂಟೆ ಆಗುವಾಗ ಊಟ ಮಾಡೋದು. ಅನ್ನ ಪದಾರ್ಥ ಎಲ್ಲ ರೆಡಿ ಆಯಿತು.